ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಒಳ್ಳೆ ಸ್ಕಿಲ್ಡ್ ಗ್ರಾಫಿಕ್ ಡಿಸೈನರ್ ಯಾವ ರೀತಿ ಎಲ್ಲ ಅರ್ನ್ ಮಾಡ್ಬೋದು, ಅದರ್ಸ್ ಡಿಫ್ರೆಂಟ್ ಸೋರ್ಸ್ ಆಫ್ ಇನ್ಕಮ್ಸ್ಗಳು ಏನು ಅಂತ ನೋಡೋಣ. ಫಸ್ಟ್ಗೆ ಬಂದ್ಬಿಟ್ಟು ಜಾಬ್ ಎಂಪ್ಲಾಯ್ಮೆಂಟ್. ಸೊ ಇದು ಬಂದ್ಬಿಟ್ಟು ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಸಪೋಸ್ ಅವನು ಇನಿಷಿಯಲಿ ಅವನು ಜಾಬ್ ಪ್ರಿಫರ್ ಮಾಡ್ತಾನೆ. ಮ್ಯಾಕ್ಸಿಮಮ್ ಮೆಜಾರಿಟಿ ಬಂದ್ಬಿಟ್ಟು ಜಾಬ್ಗೆ ಟ್ರೈ ಮಾಡ್ತಾರೆ. ಸೊ ಜಾಬ್ ಬಂದ್ಬಿಟ್ಟು ಒಂದು ಫಿಕ್ಸ್ಡ್ ಆದ ಒಂದು ಇನ್ಕಮ್ ನ ಜನರೇಟ್ ಮಾಡುತ್ತೆ, ಅವನಿಗೊಂದು ಸೆಕ್ಯೂರಿಟಿ ಕೊಡುತ್ತೆ. ಸೊ ಇಷ್ಟು ಟೈಮ್ ಇಂದ ಇಷ್ಟು ಟೈಮ್ ತನಕ ವರ್ಕ್ ಮಾಡ್ತಾ ಇರ್ತಾನೆ, ಒಂದು ಮಂತ್ ಅವನಿಗೆ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ, ಅವನು ಸೆಕ್ಯೂರ್ ಆಗ್ತಾನೆ. ಸೊ ಜಾಬ್ ಬಂದ್ಬಿಟ್ಟು ಒಬ್ಬ ಮ್ಯಾಕ್ಸಿಮಮ್ ಗ್ರಾಫಿಕ್ ಡಿಸೈನರ್ಗೆ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ಬಟ್ ತುಂಬಾ ಜನ ಇದರಲ್ಲಿ ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಜಾಬ್ ಬಿಟ್ಟು ಬೇರೆ ತುಂಬಾ ಇನ್ಕಮ್ ಸೋರ್ಸ್ ಜನರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಜಾಬ್ ಅಂತ ಬಂದಾಗ ಒಬ್ಬ ಗ್ರಾಫಿಕ್ ಡಿಸೈನರ್ ಅವನು ಸಣ್ಣ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ವರ್ಕ್ ಮಾಡ್ಬೋದು, ಇಲ್ಲ ಮಿಡಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಏಜೆನ್ಸೀಸ್ಗಳು ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಆರ್ ಎಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮೇ ಬಿ ಅವನು ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಆಸ್ ಎ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು. ಡಿಸೈನ್ ಲೈಕ್ ಸ್ಟುಡಿಯೋಗಳು, ಲೈಕ್ ಫೋಟೋಗ್ರಫಿ ಸ್ಟುಡಿಯೋಸ್ಗಳು, ಈ ರೀತಿ ಸಣ್ಣ ಸೆಗ್ಮೆಂಟ್ಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲದಿದ್ರೆ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಆರ್ ಎಲ್ಸ್ ಇವನ್ ಕಮಿಂಗ್ ಟು ಕಂಪನಿ ಲೆವೆಲ್ ಲೈಕ್ MNC ಕಂಪನೀಸ್ಗಳಲ್ಲಿ ತುಂಬಾ ಲೈಕ್ ಗ್ರಾಫಿಕ್ ಡಿಸೈನಿಂಗ್ ಡಿಸೈನರ್ಗಳದ್ದು ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಈ ರೀತಿ ಬೇರೆ ಬೇರೆ ಸೆಗ್ಮೆಂಟ್ಸ್ಗಳಲ್ಲಿ ಆಸ್ ಎ ಎಂಪ್ಲಾಯ್ ಅವ್ನು ವರ್ಕ್ ಮಾಡ್ತಾ ಇರ್ಬೋದು, ಒಂದು ಫಿಕ್ಸ್ಡ್ ಇನ್ಕಮ್ ಅವ್ನು ಜನರೇಟ್ ಮಾಡ್ತಾ ಇರ್ತಾನೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಆಗಿರುತ್ತೆ. ಸೊ ನಾನು ನೋಡಿದಾಗೆ ತುಂಬಾ ಜನ ಜಸ್ಟ್ ಒಂದು ಫಿಕ್ಸ್ಡ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಇಲ್ಲಿ ಗ್ರಾಫಿಕ್ ಡಿಸೈನರ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಕಂಪೇರ್ ಟು ಬೇರೆ ಇಂಡಸ್ಟ್ರಿ, ಅವನು ಒಂದು ಫ್ರೀ ಟೈಮ್ ನಲ್ಲಿ ಮೇ ಬಿ ಅವನಿಗೆ ವೀಕೆಂಡ್ ರಜೆ ಇದೆ, ಆರ್ಎಲ್ಸ್ ಅವನು ಆಫ್ಟರ್ ಅವನು ಮನೆಗೆ ಬಂದ ಮೇಲೆ ಫ್ರೀ ಟೈಮ್ ಇದೆ ಅಂತ ಆದ್ರೆ ಅವನು ಏನ್ ಮಾಡ್ತಾನೆ, ಅವನು ತುಂಬಾ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಗಳಿದೆ ಲೈಕ್ ಅಪ್ವರ್ಕ್, ಫ್ರೀಲಾನ್ಸರ್, ಫೀವರ್, ಈ ರೀತಿ ಬೇರೆ ಬೇರೆ ವೆಬ್ಸೈಟ್ಸ್ ಗಳಿದೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಫ್ರೀಲಾನ್ಸಿಂಗ್ ವರ್ಕ್ಸ್ ಗಳನ್ನ ತಗೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಆಕ್ಚುಲಿ ಕಮಿಂಗ್ ಟು ಫ್ರೀಲಾನ್ಸಿಂಗ್, ಈವನ್ ಆಫ್ಟರ್ ವೆಬ್ ಡಿಸೈನಿಂಗ್ ಇರ್ಬೋದು, ಇಲ್ಲ ಬೇರೆ ಬೇರೆ ಸೆಗ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಆದ್ಮೇಲೆ ಹೈಯೆಸ್ಟ್ ಫ್ರೀಲಾನ್ಸಿಂಗ್ ವರ್ಕ್ಸ್ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನರ್ಗೆ ಬರುವಂತದ್ದು. ಸೊ ಇಲ್ಲಿ ಅವನು ವರ್ಕ್ ಮಾಡ್ಕೊಂಡು ನಾರ್ಮಲ್ ಆಗಿ ಇಲ್ಲಿ ಅವನ ಕ್ಲೈಂಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೋಕಲ್ ಕ್ಲೈಂಟ್ಸ್ ಇರಲ್ಲ, ಎಲ್ಲ ಫಾರಿನ್ ಕ್ಲೈಂಟ್ಸ್ ಇರ್ತಾರೆ. ಪೇಮೆಂಟ್ ಒಳ್ಳೆ ಒಂದು ಪೇಮೆಂಟ್ ನ ರಿಸೀವ್ ಮಾಡ್ತಾ ಇರ್ತಾನೆ. ಸೊ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಟ್ಟು ಅವರ್ಲಿ ಬೇಸಿಸ್ ಅಲ್ಲಿ ಪೇಮೆಂಟ್ ಇರೋದ್ರಿಂದ ಅವನು ಡೈಲಿ ಆಫ್ಟರ್ ಇಸ್ ವರ್ಕ್ ಅವನೊಂದು ಹಾಫ್ ಅನ್ ಅವರ್ 1 ಅವರ್ ಕೊಟ್ಟರು ಒಳ್ಳೆಯಂತ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡ್ಬೋದು. ಸೊ ನಾನ್ ನೋಡಿರುವ ಹಾಗೆ ಕೆಲವರು ಜಸ್ಟ್ ಪರ್ ಡೇ 1 ಅವರ್ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡು ಮಂತ್ಲಿ 15,000 to 20,000 ತನಕನೂ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ಗೆ. ನೋಡಿ, ನಾನು ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ ಅಂತ ಹೇಳುವಾಗ ಫ್ರೆಶರ್ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಜಸ್ಟ್ ಇವಾಗ ಗ್ರಾಫಿಕ್ ಡಿಸೈನಿಂಗ್ ಇಂಡಸ್ಟ್ರಿ ಬರ್ತಾ ಇದ್ದಾನೆ ಅವನ ಬಗ್ಗೆ ಹೇಳ್ತಾ ಇಲ್ಲ. ಸೊ ಅವನು ತುಂಬಾ ಕ್ರಿಯೇಟಿವ್ ಆಗಿದ್ದಾನೆ, ಓನ್ ಆಗಿ ವಿತೌಟ್ ಎನಿ ರೆಫರೆನ್ಸ್ ಒಂದು ಡಿಸೈನ್ ಮಾಡ್ತಾನೆ, ಯಾವುದೇ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಬ್ರ್ಯಾಂಡಿಂಗ್ ಮಾಡ್ತಾನೆ, ಇಷ್ಟು ಕೆಪೇಬಲ್ ಆಗಿದ್ದಾನಂತ ಇಂಥ ಗ್ರಾಫಿಕ್ ಡಿಸೈನರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನೆಕ್ಸ್ಟ್ ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಟೀಚಿಂಗ್. ಸೊ ಟೀಚಿಂಗ್ ಬಂದ್ಬಿಟ್ಟು 2 ಮೋಡ್ ಇರುತ್ತೆ, ಒಂದು ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್. ಆಫ್ಲೈನ್ ಅಂತ ಅಂದ್ರೆ ನಿಮ್ಮ ಮನೆ ಹತ್ರದಲ್ಲಿ ಆರ್ ಎಲ್ಸ್ ನಿಮ್ಮ ಮನೆಯಲ್ಲೇ ನೀವು ಟ್ರೈನಿಂಗ್ ಪ್ರೊವೈಡ್ ಮಾಡುವಂತದ್ದು ಇರ್ಬೋದು, ಆರ್ ಎಲ್ಸ್ ನಿಮ್ಮ ಹತ್ರ ಟೈಮ್ ಇದೆ ಅಂತ ಆದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ನೀವು ಟೀಚಿಂಗ್ ಪ್ರೊವೈಡ್ ಮಾಡುವಂತದ್ದು ಅಲಾಂಗ್ ವಿತ್ ನಿಮ್ಮ ಜಾಬ್. ಸೊ ಜಾಬ್ ಜೊತೆ ನೀವು ಫ್ರೀ ಟೈಮ್ ಅಲ್ಲಿ ಹೋಗಿ ಟೀಚ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಂತ ಪೇಮೆಂಟ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಆಫ್ಲೈನ್ ಮೋಡ್. ಆನ್ಲೈನ್ ಮೋಡ್ ಅಲ್ಲಿ ಬಂದ್ಬಿಟ್ಟು ನೀವು ಯಾವಾಗ ಫ್ರೀ ಇದ್ದೀರಾ ಅವಾಗ ಲೈವ್ ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡುವಂತದ್ದು. ಅಂದ್ರೆ ತುಂಬಾ ಜನ ಏನು ಅಂದ್ರೆ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅವರ ವರ್ಕ್ ಅವರ್ ಬಿಟ್ಟು ಬೇರೆ ಟೈಮ್ ಅಲ್ಲೇ ಅವರು ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕಂತ ಇರುತ್ತೆ, ಇಲ್ಲದಿದ್ರು ಸ್ಟೂಡೆಂಟ್ಸ್ ಇರ್ಬೋದು, ಅವರ ಒಂದು ವೆಕೇಶನ್ ಟೈಮ್ ಅಲ್ಲಿ ಅವರು ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕಂತ ಇರುತ್ತೆ. ಸೊ ಅವರು ಆನ್ಲೈನ್ ಟೀಚಿಂಗ್ ಪ್ರಿಫರ್ ಮಾಡ್ತಾರಂತಂದ್ರೆ ನೀವು ಇಂಥ ಸ್ಟೂಡೆಂಟ್ಸ್ ಇಂಥ
ಎಂಪ್ಲಾಯೀಸ್ಗಳನ್ನ ಟಾರ್ಗೆಟ್ ಮಾಡಿಬಿಟ್ಟು ಆನ್ಲೈನ್ ಟೀಚಿಂಗ್ನ ಪ್ರೊವೈಡ್ ಮಾಡ್ಬೋದು, ಲೈವ್ ಸೆಷನ್ಸ್ನ ತಗೋಬೋದು. ಸೊ ಮೇ ಬಿ ನೀವು ಅವರ್ಲಿ ಬೇಸಿಸ್ ಇರ್ಬೋದು, ಆರ್ ಎಲ್ಸ್ ಕಂಪ್ಲೀಟ್ ಗ್ರಾಫಿಕ್ ಡಿಸೈನಿಂಗ್ ಪ್ಯಾಕೇಜ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿಬಿಟ್ಟು ಅದನ್ನ ಮಾಡ್ಬೋದು. ಸೊ ಟೀಚಿಂಗ್ ಬಂದ್ಬಿಟ್ಟು ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ನೀವು ಒಬ್ಬ ಗ್ರಾಫಿಕ್ ಡಿಸೈನರ್ ಅಂತ ಹೇಳಿದ್ಮೇಲೆ ನೀವು ಲೋಗೋ ಡಿಸೈನ್ಸ್ ಮಾಡ್ತಾ ಇರ್ತೀರಾ, ಪ್ಯಾಟರ್ನ್ ಡಿಸೈನ್ಸ್ ಮಾಡ್ತೀರಾ, ಮೇ ಬಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಡಿಸೈನ್ ಮಾಡ್ಬೋದು, ಈ ರೀತಿ ಬೇರೆ ಬೇರೆ ಕ್ಲಿಪ್ ಆರ್ಟ್ಸ್ಗಳನ್ನ ಡಿಸೈನ್ ಮಾಡುವಂಥದ್ದು ಇರ್ಬೋದು. ಆರ್ಎಲ್ಸ್ ಇವನ್ ರೆಕಾರ್ಡೆಡ್ ವಿಡಿಯೋಸ್ಗಳು, ಟ್ರೈನಿಂಗ್ ರೆಕಾರ್ಡೆಡ್ ವಿಡಿಯೋಸ್ಗಳು, ನಿಮ್ಮ ಒಂದು ಗ್ರಾಫಿಕ್ ಡಿಸೈನಿಂಗ್ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ ಇದೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಆರ್ಎಲ್ಸ್ ಈ ಎಲ್ಲ ಟೆಂಪ್ಲೇಟ್ಸ್ಗಳು, ಡಿಸೈನ್ಸ್ಗಳು, ಲೋಗೋಸ್ಗಳನ್ನ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನೀವು ಅಪ್ಸೆಲ್ ಮಾಡ್ಬೋದು. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಸೆಲ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗೆಲ್ಲ ನಿಮ್ಗೆ ಇಷ್ಟು ಅಂತ ಕಮಿಷನ್ಸ್ ನಿಮ್ಗೆ ಬರುತ್ತೆ. ಸೊ ಇದನ್ನು ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಅಂತ ಯಾಕೆ ಹೇಳ್ತಾರಂದ್ರೆ, ನೀವು ಇಲ್ಲೇನು ಎಫರ್ಟ್ ಒಮ್ಮೆ ಕ್ರಿಯೇಟ್ ಮಾಡ್ತೀರಾ, ಎಕ್ಸಾಂಪಲ್ಗೆ ನೀವು ಮೇ ಬಿ ಫಾಂಟ್ಸ್ಗಳನ್ನ ಡಿಸೈನ್ ಮಾಡ್ಬೋದು, ಲೋಗೋಸ್ ಇರ್ಬೋದು, ಇಲ್ಲದಿದ್ರೆ ಮೇ ಬಿ ಬ್ರೌಚರ್, ವಿಸಿಟಿಂಗ್ ಕಾರ್ಡ್, ಬೇರೆ ಬೇರೆ ಡಿಸೈನಿಂಗ್ ಟೆಂಪ್ಲೇಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ರೆಕಾರ್ಡೆಡ್ ವಿಡಿಯೋಸ್ಗಳು. ಎಕ್ಸಾಂಪಲ್ಗೆ ನೀವು ಟೀಚ್ ಏನ್ ಮಾಡ್ತೀರಾ ಅದನ್ನ ರೆಕಾರ್ಡ್ ಮಾಡುವಂಥದ್ದು, ಮೇ ಬಿ ಎಕ್ಸಾಂಪಲ್ಗೆ ಕಂಪ್ಲೀಟ್ ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಆರ್ ಎಲ್ಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ಸ್ ಲೈಕ್ Adobe Photoshop, Illustrator, InDesign, ಈ ರೀತಿ ಬೇರೆ ಬೇರೆ ಡಿಸೈನಿಂಗ್ ಸಾಫ್ಟ್ವೇರ್ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಟ್ಯುಟೋರಿಯಲ್ಸ್ಗಳು, ಇದು ಸಹ ಒನ್ ಆಫ್ ದ ಪ್ಯಾಸಿವ್ ಇನ್ಕಮ್ ಸೋರ್ಸ್ಗೆ ಬರುತ್ತೆ. ಸೊ ಇಲ್ಲಿ ನೀವೇನ್ ಎಫರ್ಟ್ ಹಾಕ್ತೀರಾ, ಒನ್ ಟೈಮ್ ಎಫರ್ಟ್ ಹಾಕ್ತೀರಾ, ಅದು ನೀವು ಒಂದ್ಸರಿ ಎಫರ್ಟ್ ಹಾಕ್ಬಿಟ್ಟು ನೀವು ಬೇರೆ ಬೇರೆ ವೆಬ್ಸೈಟ್ಸ್ ಗಳಲ್ಲಿ ಅಪ್ಲೋಡ್ ಮಾಡುವಾಗ, ಬೇರೆ ಬೇರೆ ವೆಬ್ಸೈಟ್ ಥ್ರೂ ನಿಮ್ಮ ಒಂದು ಪ್ರಾಡಕ್ಟ್ ಸೇಲ್ ಆದಾಗ ಒಂದ್ಸರಿ ಎಫರ್ಟ್ ಹಾಕ್ತೀರಾ, ಬಟ್ ಆ ಪ್ರಾಡಕ್ಟ್ಗಳು ಕಂಟಿನ್ಯೂಸ್ ಆಗಿ ಸೇಲ್ ಆಗ್ತಾನೆ ಇರುತ್ತೆ. ಸೊ ಪ್ರತಿ ಸರಿ ಯಾವುದೇ ಒಬ್ಬ ಕಸ್ಟಮರ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಇಷ್ಟು ಅಂತ ರೆವೆನ್ಯೂ ನಿಮ್ಗೆ ಸಿಗುತ್ತೆ, ಕಮಿಷನ್ ನಿಮ್ಗೆ ಸಿಗುತ್ತೆ. ಆದ್ರಿಂದ ಇದು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಗಿರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಿದೆ, graphicriver.net, creative market, thehungryyjpeg.com, templatemonster.com, krela.net, freepik.com. ಇದು ಕೆಲವೊಂದು ವೆಬ್ಸೈಟ್ಸ್ಗಳು ಎಲ್ಲಿ ನಿಮ್ಮ ಒಂದು ಡಿಸೈನ್ ಟೆಂಪ್ಲೇಟ್ಸ್ ಗಳನ್ನ ಪ್ರಮೋಟ್ ಮಾಡಿಬಿಟ್ಟು ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡಬಹುದು. ನೆಕ್ಸ್ಟ್ ಫಿಫ್ತ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಒಬ್ಬ ಗ್ರಾಫಿಕ್ ಡಿಸೈನರ್ ಗೆ ಬಂದ್ಬಿಟ್ಟು ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡುವಂತದ್ದು. ಸೊ ವರ್ಕ್ಶಾಪ್ಸ್ ಗಳು ಅಗೈನ್ ಇಲ್ಲಿ ಆಫ್ಲೈನ್ ವರ್ಕ್ಶಾಪ್ಸ್ ಇರ್ಬೋದು, ಇಲ್ಲದಿದ್ರೆ ಆನ್ಲೈನ್ ವರ್ಕ್ಶಾಪ್ಸ್ ಗಳು ಇರ್ಬೋದು. ಆಫ್ಲೈನ್ ವರ್ಕ್ಶಾಪ್ಸ್ ಅಂದ್ರೆ ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್, ಡಿಸೈನ್ ಸ್ಕೂಲ್ಸ್, ಆರ್ಟ್ ಸ್ಕೂಲ್ಸ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ನಾಲೆಜ್ ನ ಶೇರ್ ಮಾಡುವಂತದ್ದು, ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡುವಂತದ್ದು, ಬೇಗ ಅಬೌಟ್ ಗ್ರಾಫಿಕ್ ಡಿಸೈನ್, ಅದರ ಒಂದು ಕ್ಯಾರಿಯರ್ ಸ್ಕೋಪ್ ಗಳ ಬಗ್ಗೆ ಇರ್ಬೋದು, ಇಲ್ಲದಿರೋ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಬಗ್ಗೆ ನೀವು ಒಂದು ವರ್ಕ್ಶಾಪ್ ಅಂತ ಕಂಡಕ್ಟ್ ಮಾಡಬಹುದು. ನಿಮ್ಗೆ ಆ ಇನ್ಸ್ಟಿಟ್ಯೂಟ್ ಇಂದ ನಿಮ್ಗೆ ಅವರ್ಲಿ ಬೇಸಿಸ್ ಅಲ್ಲಿ ಸೆಷನ್ ವೈಸ್ ಇಷ್ಟು ಅಂತ ಪೇಮೆಂಟ್ ಸಿಗುತ್ತೆ. ಅಗೇನ್ ಆನ್ಲೈನ್ ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡಬಹುದು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ರೀತಿ ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನೀವು ಈ ರೀತಿ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾನೆ, ಇಂಥ ಪರ್ಟಿಕ್ಯುಲರ್ ಡೇಟ್, ಇಂಥ ಟೈಮ್ಗೆ ಇಷ್ಟು ಅವರ್ ಅಂತ ನೀವು ಪ್ರಮೋಟ್ ಮಾಡಬಹುದು. ಅದಕ್ಕೆ ಸ್ಟೂಡೆಂಟ್ಸ್ ಗಳು ಎನ್ರೋಲ್ಮೆಂಟ್ ಆಗ್ತಾರೆ. ಮೇ ಬಿ ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಇರ್ಬೋದು, ಆರ್ ಎಲ್ಸ್ ಇಷ್ಟು ಅವರ್ಗೆ ಇಷ್ಟು ಅಂತ ಫೀಸ್ ಅಂತ ಕಂಡಕ್ಟ್ ಮಾಡಬಹುದು. ಸೊ ಈ ರೀತಿ ವರ್ಕ್ಶಾಪ್ ನಿಂದನೂ ನೀವು ಇನ್ಕಮ್ ನ ಜನರೇಟ್ ಮಾಡಬಹುದು. ನೆಕ್ಸ್ಟ್ ಫೈನಲ್ ಆಗಿ ಸಿಕ್ಸ್ತ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಬಂದ್ಬಿಟ್ಟು ಯೂಟ್ಯೂಬರ್ ಆರ್ ಎಲ್ಸ್ ವಿಡಿಯೋ ಇನ್ಫ್ಲುಯೆನ್ಸರ್. ಸೊ ನಿಮ್ಗೆ ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಒಳ್ಳೆ ಒಂದು ಸ್ಕಿಲ್ ಇದೆ, ನಿಮ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಅಲ್ಲಿ ಒಳ್ಳೆ ಒಂದು ಹೋಲ್ಡ್ ಇದೆ ಅಂತ ಆದ್ರೆ ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಟೀಚ್ ಮಾಡ್ಬೋದು, ಫ್ರೀ ಆಗಿ ಟೀಚ್ ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು. ಸೊ ನೋಡಿ, ಇದೊಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಯೂಟ್ಯೂಬ್ ಅಲ್ಲಿ ಇನಿಷಿಯಲಿ ನಿಮ್ಗೆ ಯಾವುದೇ ಒಂದು ಇನ್ಕಮ್ ಜನರೇಟ್ ಆಗಲ್ಲ ಕಂಪೇರ್ ಟು ಬೇರೆ ಸೆಕ್ಟರ್ ಅಲ್ಲಿ. ಸೊ ಇನಿಷಿಯಲಿ ನೀವು ಫ್ರೀ ಆಗಿ ಮಾಡಬೇಕಾಗುತ್ತೆ, ಬಟ್ ಒಳ್ಳೆ ಒಂದು ಇಂಟೆನ್ಷನ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮ್ಮಲ್ಲಿ ಇರುವಂತಹ ಒಂದು ಸ್ಕಿಲ್ ಯಾರಿಗಾದ್ರೂ ಹೆಲ್ಪ್ ಆಗೋ ಹಾಗೆ ನೀವು ಆ ಇಂಟೆನ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಸೊ ಇನಿಷಿಯಲಿ
ನೀವು ಕನ್ಸಿಸ್ಟೆಂಟ್ ಆಗಿರ್ಬೇಕಾಗುತ್ತೆ, ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ವರ್ಕ್ ಮಾಡಬೇಕಾಗುತ್ತೆ, ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ. ನಿಮ್ಮ ಒಂದು ಫಾಲೋವರ್ಸ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಯೂಟ್ಯೂಬ್ ಇಂದ ನಿಮ್ಗೆ ರೆವೆನ್ಯೂ ಜನರೇಟ್ ಆಗುತ್ತೆ, ಸ್ಪಾನ್ಸರ್ಸ್ಗಳು ಬರ್ತಾರೆ, ಮತ್ತೆ ನಿಮ್ಮಲ್ಲಿ ಏನ್ ಬೇರೆ ಪ್ರಾಡಕ್ಟ್ಸ್ಗಳಿದೆ, ಮೇ ಬಿ ರೆಕಾರ್ಡೆಡ್ ವಿಡಿಯೋಸ್ಗಳು ಇರ್ಬೋದು, ಕ್ಲಾಸಸ್ಗಳು, ಟ್ಯುಟೋರಿಯಲ್ಸ್ಗಳು ಇರ್ಬೋದು, ಇಲ್ಲದಿದ್ರೆ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಅದನ್ನು ನೀವು ಮತ್ತೆ ಅಲ್ಲಿಂದ ಅಪ್ಸೆಲ್ ಮಾಡ್ಬೋದು. ಸೊ ಇದು ಸಹ ಒನ್ ಆಫ್ ದ ಸೋರ್ಸ್ ಆಫ್ ಇನ್ಕಮ್. ಸೊ ಫ್ರೆಂಡ್ಸ್, ಒಬ್ಬ ಒಳ್ಳೆ ಸ್ಕಿಲ್ಡ್ ಗ್ರಾಫಿಕ್ ಡಿಸೈನರ್ಗೆ ಬಂದ್ಬಿಟ್ಟು ಈ 6 ಮೋಡ್ಸ್ ಗಳಿಂದ ಇನ್ಕಮ್ ನ ಜನರೇಟ್ ಮಾಡಬಹುದು. ಒಂದು ಎಂಪ್ಲಾಯ್ಮೆಂಟ್ ಆರ್ ಜಾಬ್, ಸೆಕೆಂಡ್ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್, ಥರ್ಡ್ ಬಂದ್ಬಿಟ್ಟು ಟೀಚಿಂಗ್, ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟೀಚಿಂಗ್ ಇರ್ಬೋದು, ಫೋರ್ತ್ ಬಂದ್ಬಿಟ್ಟು ಪ್ಯಾಸಿವ್ ಇನ್ಕಮ್ ಸೋರ್ಸಸ್ಗಳು, ನೆಕ್ಸ್ಟ್ ಫಿಫ್ತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡುವಂಥದ್ದು, ನೆಕ್ಸ್ಟ್ ಸಿಕ್ಸ್ತ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ಯೂಟ್ಯೂಬ್ ಇಂದನೂ ನೀವು ಒಳ್ಳೆದಾದ ಒಂದು ಇನ್ಕಮ್ ನ ಜನರೇಟ್ ಮಾಡ್ಬೋದು. ಸೊ ನೀವು ಒಬ್ಬ ಒಳ್ಳೆ ಸ್ಕಿಲ್ಡ್ ಗ್ರಾಫಿಕ್ ಡಿಸೈನರ್ ಆದ್ರೆ ನಿಮ್ಗೆ ಇದು ನನ್ನ ಅಕಾರ್ಡಿಂಗ್ 6 ಸೋರ್ಸ್ ಆಫ್ ಇನ್ಕಮ್, ಮೇ ಬಿ ಇದಕ್ಕಿಂತನೂ ಜಾಸ್ತಿ ಇನ್ಕಮ್ ಸೋರ್ಸಸ್ಗಳು ಇರ್ಬೋದು. ಸೊ ಈ ರೀತಿಯೆಲ್ಲ ನೀವು ಇನ್ಕಮ್ ನ ಜನರೇಟ್ ಮಾಡ್ಬೋದು. ಅದೇ ಕಂಪೇರ್ ಟು ಬೇರೆ ಸೆಗ್ಮೆಂಟ್ ಅಲ್ಲಿ ಮೇ ಬಿ IT ಇರ್ಬೋದು, ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡೋರಿಗೆ ಮೇನ್ ಆಗಿ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಅವ್ರು ಡಿಪೆಂಡ್ ಆಗಿರ್ತಾರೆ, ಅದು ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಆರ್ ಜಾಬ್. ಬಟ್ ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಇಷ್ಟೆಲ್ಲ ಸೋರ್ಸ್ ಆಫ್ ಇನ್ಕಮ್ ಇದೆ. ಸೊ ಗ್ರಾಫಿಕ್ ಡಿಸೈನಿಂಗ್ ಕರೆಂಟ್ಲಿ ಮತ್ತೆ ಬರುವಂತ ದಿನಗಳಲ್ಲಿ ತುಂಬಾ ಒಳ್ಳೆಯದಾದ ಒಂದು ಸ್ಕೋಪ್ ಇದೆ. ಬಟ್ ಮೇನ್ ಆಗಿ ಏನಂದ್ರೆ ನೀವು ಒಬ್ಬ ಸ್ಕಿಲ್ಡ್ ಗ್ರಾಫಿಕ್ ಡಿಸೈನರ್ ಆಗ್ಲಿಕ್ಕೆ ನೋಡ್ಬೇಕು. ಯಾಕಂದ್ರೆ ಪ್ರತಿ ಇಂಡಸ್ಟ್ರಿಯಲ್ಲಿ ಮೇನ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲದಿದ್ರೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಮ್ಗೆ ಈ ಒಂದು ಸೆಕ್ಟರ್ ಅಲ್ಲಿ ಅಪರ್ಚುನಿಟಿ ಇಲ್ಲ, ಹಾಗೇನಿಲ್ಲ, ಪ್ರತಿ ಸೆಕ್ಟರ್ ಅಲ್ಲಿ ಅಪರ್ಚುನಿಟಿ ಇರುತ್ತೆ. ಬಟ್ ಸ್ಕಿಲ್ಡ್ ಎಂಪ್ಲಾಯಿ ಅನ್ನೋ ಒಂದು ರಿಕ್ವೈರ್ಮೆಂಟ್ ಪ್ರತಿ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಸೊ ನೀವು ಆ ಕ್ಯಾಟಗರಿಗೆ ಸೇರ್ಬೇಕಾಗತ್ತೆ. ಯಾವುದೇ ಸೆಗ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರಿ, ವಿದೌಟ್ ಎನಿ ಕಂಪ್ಲೇಂಟ್, ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದಾರೆ. ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಗಳಿದೆ. ಸೊ ಆ ಆಪರ್ಚುನಿಟಿನ ಯೂಸ್ ಮಾಡಿ ನೀವು ನಿಮ್ಗೆ ಮಂತ್ಲಿ ಎಷ್ಟು ಅರ್ನ್ ಮಾಡಬೇಕು, ಮೇ ಬಿ 1 lakh 2 lakhs ಎಷ್ಟು ಬೇಕಾದ್ರೂ ಅರ್ನ್ ಮಾಡುವಂತ ಒಂದು ಅಪರ್ಚುನಿಟಿ ಕರೆಂಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಡೆಫಿನೆಟ್ ಆಗಿ ಇದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಒಂದು ಪ್ರಾಪರ್ ಆದ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ಗೆ ಯಾವ್ದೆಲ್ಲ ಮೋಡ್ ಅಲ್ಲಿ ಇನ್ಕಮ್ ಜನರೇಟ್ ಮಾಡ್ಬೋದು ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.